ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ಇವತ್ತು ಹಲಸಿನಕಾಯಿಯನ್ನು ಉಪಯೋಗಿಸ್ಕೊಂಡು ಕಬಾಬ್ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಹಲಸಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಸೊ ಸಣ್ಣದಾದ ಹಲಸಿನಕಾಯಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಕಾರ್ನ್ಫ್ಲೋರನ್ನು ತೆಗೆದುಕೊಂಡಿದ್ದೀನಿ. ಸೊ ಜಾಕ್ ಫ್ರೂಟನ್ನು ತಗೊಂಡಾಗ ನಾವು ಈ ರೀತಿ ಒಳಗಡೆ ತಿರುಳನ್ನು ಮತ್ತು ಹೊರಗಡೆ ತಿರುಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಟ್ಬೇಕು. ಸೊ ಆದರೂ ಕೂಡ ಕಪ್ಪಾಗಿದೆ, ಪರವಾಗಿಲ್ಲ. ಸೊ ಇವಾಗ ನಾನು ಈ ಸ್ಪೂನಲ್ಲಿ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತೆಗೆದುಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಕ್ರಿಸ್ಪಿನೆಸ್ಗೋಸ್ಕರ. ಅನಂತರ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಹಾಗೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಹಾಗೆ ಕಬಾಬ್ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಸೊ ಇಷ್ಟನ್ನು ಉಪಯೋಗಿಸ್ಕೊಂಡು ಹಲಸಿನಕಾಯಿಯ ಕಬಾಬನ್ನು ಮಾಡೋಣ. ಸೊ ಇವಾಗ ಇಷ್ಟು ಮಸಾಲೆಯನ್ನು ತೆಗೆದುಕೊಂಡಿದ್ದೀನಿ. ಸೊ ಕಬಾಬ್ ಪೌಡ್ರ್ ಹಾಕಿ ಇನ್ನೂ ಎಕ್ಸ್ಟ್ರಾ ಮಸಾಲೆ ಏನಕ್ಕೆ ಅಂತ ಕೇಳ್ಬೋದು. ಸೊ ಅದು ಮ್ಯಾರಿನೇಟ್ ಮಾಡಿದಾಗ ತುಂಬಾ ಕೋಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಆ ಕಾರಣದಿಂದಾಗಿ ನಾನು ಎಕ್ಸ್ಟ್ರಾ ಐಟಮ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ನಂತರ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಹಲಸಿನಕಾಯಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇವಾಗ ಬೆಂದಿದೆ, ಇದನ್ನು ಬಸಿ ಹಾಕ್ಕೊಳ್ಳೋಣ. ಸೊ ನೀರಿಲ್ಲದೆ ಇರೋ ರೀತಿ ಸೊ ಬೇಯಬೇಕಾದ್ರೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೋಬೇಕು. ಸೊ ಆ ವಿಡಿಯೋ ಸ್ಕಿಪ್ ಹಾಕಿದೆ. ನಂತರ ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಬಸಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪನೂ ಕೂಡ ಒಂದು ಡ್ರಾಪ್ ಅಷ್ಟು ನೀರು ಇಲ್ಲದೆ ಇರೋ ಥರ ಬಸಿ ಹಾಕ್ಕೋಬೇಕು ಇದನ್ನು. ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಬೌಲ್ಗೆ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಮೊಟ್ಟೆಯನ್ನು ಸೇರಿಸ್ಕೋಬೇಕಾಗತ್ತೆ. ಮೊಟ್ಟೆಯನ್ನು ಒಂದೇ ಮೊಟ್ಟೆ ಸಾಕು. ಮೊಟ್ಟೆಯನ್ನು ಒಡೆದು ಸೇರಿಸ್ಕೊಂಡು ಅನಂತರ ತೆಗೆದುಕೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡ್ಕೋಬೇಕಾಗತ್ತೆ. ಎಲ್ಲವನ್ನು ಒಂದಕ್ಕೊಂದು ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಗಂಟಿಲ್ಲದೆ ಇರೋ ರೀತಿ ಬೀಟ್ ಮಾಡ್ಕೋಬೇಕು. ನಂತರ ಕಬಾಬ್ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ, ಇದು ರೆಡಿ ಆಗಿದೆ. ಸೊ ಇವಾಗ ಬೇಯಿಸಿರ್ತಕ್ಕಂಥ ಹಲಸಿನಕಾಯನ್ನು ಸೇರಿಸ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಕೋಟಿಂಗು ಚೆನ್ನಾಗಿ ಕುತ್ಕೋಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ಅಷ್ಟು ಕ್ಲಿಯರಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. 30 ನಿಮಿಷಗಳ ಕಾಲ ಫ್ರಿಜ್ಜಿನಲ್ಲಿ ಇಟ್ಬಿಡ್ತೀನಿ. ನೋಡ್ತಿರ್ಬೋದು, ನಾನು ಇವಾಗ ಕಾಯೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ನಂತರ ಮ್ಯಾರಿನೇಟ್ ಮಾಡತಕ್ಕಂಥ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಸೊ ಅದನ್ನು ತೆಗೆದುಕೊಂಡಿದ್ದೀನಿ ನಾನಿವಾಗ. ಎಣ್ಣೆ ಕಾಯಬೇಕು ಚೆನ್ನಾಗಿ. ಸೊ ನೋಡ್ತಿರ್ಬೋದು, ಇವಾಗ ನಾನು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ. ಸೊ ಇವಾಗ ಅದು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಹಲಸಿನಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಗೆ ಕಾದಿರ್ತಕ್ಕಂಥ ಎಣ್ಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ.
ಇವಾಗ ಒಂದು 5 ನಿಮಿಷ ಆಗಿದೆಯಲ್ಲ, ಸೊ ಅದನ್ನು ತಿರುವಾಕ್ಕೊಳ್ಬೇಕು. ಮತ್ತೊಂದು ಕಡೆಗೆ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೋಬೇಕು. ಸೊ ಇವಾಗ ನೋಡಿ, ಇವಾಗ ಮೇಲೆ ಬಂದಿದೆ, ಚೆನ್ನಾಗಿ ಬೆಂದಿದೆ ಇದು. ಸೊ ಎತ್ಕೊಳ್ಳೋಣ, ಇವಾಗ ಸಪ್ರೇಟ್ ಇಟ್ಕೊಳ್ಳೋಣ ಎತ್ಕೊಂಡು. ಸೊ ಇವಾಗ ಇನ್ನೊಂದು ಒಬ್ಬೆ ಬಿಡ್ಕೊಳ್ಳೋಣ, ಕಾದ ಎಣ್ಣೆಗೆ ಹಾಕ್ಕೊಂಡು. ಸೊ ಆಗಿದೆ, ಇದನ್ನು ಕೂಡ ಎತ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ. ಇವಾಗ ಕರ್ಬೇವಿನ ಸೊಪ್ಪನ್ನು ಕೂಡ ಚಿಟಪಟ ಅನ್ನಿಸ್ಕೊಳ್ಳೋಣ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ನೋಡ್ತಾ ಇದ್ದೀರಲ್ಲ, ಫೈನಲ್ ಆಗಿ ಹಲಸಿನಕಾಯಿಯ ಕಬಾಬು ರೆಡಿಯಾಗಿದೆ. ಸೊ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.